ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾವು ಇದಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಶುಂಠಿ ತಗೊಳ್ಳೋಣ. ಬೇಡವಾದಂಥ ಬಜ್ಜನ್ನು ಕರಗಿಸ್ಲಿಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಿಮಗೆ ನಂಬಕ್ಕಾಗೋದಿಲ್ಲ, ಏನು ಮಾಡಿದ್ರೂ ತೂಕ ಕಡಿಮೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರಲ್ಲ, ಇವತ್ತಿನ ಮನೆಮದ್ದು ಮಾಡಿ ನೋಡಿ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಹಿಂದೆಲ್ಲ ಎಷ್ಟು ತೆಳುವಾಗಿರ್ತಿದ್ರು ಜನ ಅಲ್ವಾ, ಕಾರಣ ಇವತ್ತಿನ ಮನೆಮದ್ದು. ಇವಾಗ ಇದಕ್ಕೆ ಮತ್ತೊಂದು ಪದಾರ್ಥ ಅಂದರೆ ಬೆಳ್ಳುಳ್ಳಿ ತಗೊಳ್ಳೋಣ. ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. 2 ಎಸಳು ಬೆಳ್ಳುಳ್ಳಿ ಆದರೆ ಸಾಕಾಗತ್ತೆ. ನೆಕ್ಸ್ಟ್ ನಾವು ತುಂಬಾ ಇಂಪಾರ್ಟೆಂಟ್ ಆದಂಥ ಪದಾರ್ಥ ತಗೊಳ್ಳೋಣ. ಅದ್ಯಾವುದಂದರೆ ಜೋಳದ ಹಿಟ್ಟು. ಜೋಳದ ಹಿಟ್ಟನ್ನು ನಾವು ಎಷ್ಟು ತಗೊಳ್ಬೇಕು ಅಂದರೆ 3 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಳ್ಬೇಕು. ಅದು ಒಂದು ಹೊತ್ತಿಗೆ ಆಗುವಷ್ಟು. ನೋಡಿ, ಎಲ್ಲ ಧಾನ್ಯಗಳಲ್ಲಿ ಜೋಳ ಅಂತೂ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಹೈ ಡಯಟರಿ ಫೈಬರ್ ಇದೆ. ಹಾಗಾಗಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದಲ್ಲದೆ ಇದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಹಾಗಾಗಿ ಶುಗರನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ನಮ್ಮ ದೇಹಕ್ಕೆ ಬೇಕಾದಂಥ ಹೈ ಕ್ವಾಲಿಟಿ ಪ್ರೋಟೀನ್ ಕೂಡ ಇದರಲ್ಲಿದೆ. ಇವಾಗ ಈ 3 ಪದಾರ್ಥಗಳನ್ನು ಬಳಸಿ ನಾವು ಏನನ್ನು ತಯಾರಿ ಮಾಡ್ತೀವಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಫ್ರೆಂಡ್ಸ್, ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಇನ್ನೊಂದು ಬೌಲನ್ನು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ನಾವು ತೆಗೆದುಕೊಂಡಂತಹ ಜೋಳದ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ತೆಳು ಬ್ಯಾಟರನ್ನು ತಯಾರಿ ಮಾಡ್ಕೊಳ್ಳೋಣ. ನೋಡಿ, ಅಂದರೆ ಸ್ವಲ್ಪ ಮಧ್ಯೆ ಗಂಟು ಇರಬಾರ್ದು, ತೆಳು ಇರಬೇಕು. ಹಾಗಾಗಿ ಸ್ಪೂನಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದರೆ ಬೇಗ ಅದು ತೆಳುವಾದಂಥ ಒಂದು ಬ್ಯಾಟರ್ ತಯಾರಾಗತ್ತೆ. ಫ್ರೆಂಡ್ಸ್, ಇವತ್ತು ಹೇಳುವಂತಹ ಮನೆಮದ್ದು ಅಂತ ತಿಳ್ಕೊಳ್ಳಿ, ಒಂದು ಅಮೃತ ಅಂತಲೇ ತಿಳ್ಕೊಳ್ಳಿ. ನಮ್ಮ ಓವರಾಲ್ ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೇಡವಾದಂಥ ಬೊಜ್ಜನ್ನು, ಕೊಬ್ಬನ್ನು ಕರಗಿಸ್ಲಿಕ್ಕೆ ಇದು ತುಂಬಾ ಒಳ್ಳೆಯದು. ಅದರಲ್ಲೂ ನಾವು ಯಾವುದೇ ರೀತಿಯಿಂದ ಹಣವನ್ನು ಖರ್ಚು ಮಾಡದೆ, ಮನೇಲಿದ್ಕೊಂಡೇ ನಾವು ಯಾವುದೇ ಶ್ರಮ ಇಲ್ಲದೆ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇವಾಗ ನೋಡಿ, ಫಸ್ಟ್ ನಾವೇನು ಮಾಡೋಣ, 1/4 ಇಂಚು ಶುಂಠಿಯನ್ನು ನೋಡಿ ನೀಟಾಗಿ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ತೊಳೆದು ನಾವು ಸ್ವಲ್ಪ ತಗೊಳ್ಳೋಣ. 1/4 ಇಂಚಾದರೆ ಸಾಕಾಗತ್ತೆ. ನೆಕ್ಸ್ಟ್ 2 ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ಳೋಣ. ಅದನ್ನು ಕೂಡ ನಾವು ಅದರ ಮೇಲಿನ ಸಿಪ್ಪೆಯನ್ನು ತೆಗೊಳ್ಬೇಕು. ಇದನ್ನು ಸ್ವಲ್ಪ ಜಜ್ಕೊಳ್ಳೋಣ. ನೋಡಿ, ಈ ರೀತಿ ಇದನ್ನು ನಾವು ಒಂದು ಪಾತ್ರೆ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಹಾಕ್ಕೊಳ್ಬೇಕು. ಇವಾಗ ಸ್ಟವನ್ನು ಆನ್ ಮಾಡೋಣ. ಸ್ಟವನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಶುಂಠಿದು ಮತ್ತು ಬೆಳ್ಳುಳ್ಳಿದು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಸತ್ವ ಎಲ್ಲ ಆವಿಯಾಗಿ ಹೋಗುತ್ತೆ, ಅಂದರೆ ಬರ್ನ್ ಆದಂಗೆ ಆಗುತ್ತೆ. ಹಾಗಾಗಿ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇರುವಂಥ ಹಸಿಯಾದಂಥ ಸತ್ವ ಬೇಕು. ಹಾಗಾಗಿ ನೋಡಿ, ಇದು ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ 3 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ. ನಾವು 3 ಟೇಬಲ್ ಸ್ಪೂನ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ 3 ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ, ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಭಾಳ ಜನ ತೂಕ ಕಡಿಮೆ ಆಗಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ, ಜೀವನದಲ್ಲಿ ಜಿಗುಪ್ಸೆ ಆಗಿರುತ್ತೆ, ಏನು ಮಾಡಿದ್ರೂ ತೂಕ ಕಡಿಮೆ ಆಗ್ತಿಲ್ಲ ಅಂಥೇಳಿ. ಅಂಥವರು ಇವತ್ತಿನ ನಾನು ಹೇಳಿದ ಮನೆಮದ್ದನ್ನು ಮಾಡಿ ನೋಡಿ, ನನಗೆ ನೀವು ಥ್ಯಾಂಕ್ಸನ್ನು ಹೇಳಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಸೈಂಧವ ಲವಣವನ್ನೇ ಸೇರಿಸ್ತಾ ಇದ್ದೀನಿ. ಇದು ತುಂಬಾ ನಮ್ಮ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ನೀರು ಕುದಿಬೇಕು, ಮಿಕ್ಸ್ ಮಾಡೋಣ. ಇವಾಗ ನೀವು ಸ್ಟವನ್ನು ಹೈ ಫ್ಲೇಮಲ್ಲಿ ಬೇಕಾದರೆ ಇಡ್ಬೋದು ನೋಡಿ, ಯಾಕಂದರೆ ಫಾಸ್ಟಾಗಿ ನೀರು ಬಾಯ್ಲ್ ಆಗುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಜೋಳದ ಹಿಟ್ಟನ್ನು, ನೋಡಿ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿ ಕುದಿಯುವಂಥ ನೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನಿಧಾನವಾಗಿ ಹಾಕಿ, ಯಾಕಂದರೆ ಬಿಸಿ ನೀರು ಇರುತ್ತಲ್ಲ, ಹಾಗಾಗಿ ನಾವು ಈ ಮಿಕ್ಸನ್ನು ಹಾಕಿದ ತಕ್ಷಣ ಸ್ವಲ್ಪ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಸ್ಟರ್ನ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಸ್ಟಾರ್ಟಿಂಗ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ಸ್ಟವನ್ನು ಲೋ ಫ್ಲೇಮ್ ಮಾಡಿ. ನೋಡಿ, ಚೆನ್ನಾಗಿ ಇದು ಬೇಯಬೇಕು. ಹಾಗಾಗಿ ಒಂದು 2 ನಿಮಿಷದಲ್ಲೇ ಚೆನ್ನಾಗಿ ಬೆಂದುಬಿಡುತ್ತೆ. ಯಾಕಂದರೆ
ನೀರು ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ಲ, ಹಾಗಾಗಿ ಇದ್ದರೆ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೋದು. ಒಂದು ವೇಳೆ ಬೆಳಗ್ಗೆ ನೀವು ಇದನ್ನು ತಯಾರಿ ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿಟ್ಟು ನೀವು ಬೇರೆ ಕೆಲಸವನ್ನು ಮಾಡ್ಕೊಳ್ಬೋದು. ಅದು ನಿಧಾನವಾಗಿ ಅಲ್ಲೇ ಕುದೀತಾ ಇರುತ್ತೆ. ತುಂಬಾ ಈಸಿ ಫ್ರೆಂಡ್ಸ್ ಇದನ್ನು ತಯಾರಿ ಮಾಡ್ಕೊಳ್ಳೋದು, ಅಷ್ಟೇ ಎಫೆಕ್ಟಿವ್ ಆಗಿ ನಮಗೆ ಇದು ಕೆಲಸ ಮಾಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಸ್ಟವನ್ನು ಆರಿಸ್ಬಿಡೋಣ. ಇದಕ್ಕೆ ಒಂದು ಸೂಪರಾಗಿ ಇನ್ನೂ ಟೇಸ್ಟಿಯಾಗಿ ನಾವೇನು ತಿಂದರೂ ಟೇಸ್ಟಿಯಾಗಿದ್ದರೆ ನಾವು ಅದನ್ನು ತಿನ್ನುವಂಥ ಮನಸ್ಸಾಗತ್ತೆ. ಹಾಗಾಗಿ ಟೇಸ್ಟ್ ಇಲ್ಲ ಅಂದರೆ ಇಷ್ಟನೇ ಆಗೋದಿಲ್ಲ, ಕಷ್ಟಪಟ್ಟು ನಾವು ಅದನ್ನು ಸೇವನೆ ಮಾಡಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಅಲ್ಲೇ ತಣ್ಣಗಾಗತ್ತೆ. ನಿಮಗೆ ಉಗುರು ಬೆಚ್ಚಗೆ ಬೇಕಾದರೂ ಕುಡಿಬೋದು, ಇಲ್ಲ ತಣ್ಣಗಾದ್ಮೇಲೂ ಇದನ್ನು ನೀವು ಯೂಸ್ ಮಾಡೋಕ್ಕೆ ಬರುತ್ತೆ. ಇದನ್ನು ಇನ್ನೂ ಟೇಸ್ಟಿಯಾಗಿ ಮಾಡಲಿಕ್ಕೆ ನಾನು ಇದಕ್ಕೆ ಒಂದು ಲೈಟ್ ಆದಂಥ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಒಗ್ಗರಣೆಯನ್ನು ಕೊಡೋಣ. ಇಲ್ಲಿ ನೀವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಬೋದು, ಇಲ್ಲ ಯಾವುದೇ ರೀತಿಯ ಗ್ರೌಂಡ್ನಟ್ ಆಯಿಲನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಆಯಿಲನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡೋಣ. ಜೀರಿಗೆ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಒಂದು 2 ಎಸಳು ಹಾಕ್ಕೊಳ್ಳೋಣ. ಇದು ತುಂಬ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವತ್ತು ಹೇಳಿದಂಥ ಮನೆಮದ್ದು ನೀವು ಮಾಡಿ ನೋಡಿ. ಒಂದು ವಾರ ನೀವು ಈ ರೀತಿಯ ತಯಾರಿಸಿದಂಥ ಗಂಜಿ ಅಂತಲೇ ಹೇಳ್ಬೋದು. ಇದನ್ನು ಸೇವನೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ವೆಯ್ಟ್ ಲಾಸ್ ಆಗಲಿಕ್ಕೆ, ಬೊಜ್ಜು ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ತಕ್ಷಣ ನೀವು ಸ್ಟವನ್ನು ಆಫ್ ಮಾಡಿಬಿಡಿ, ಇಲ್ಲಾಂದರೆ ಅರಿಶಿನ ಪುಡಿ ಹೊತ್ತೋಗುತ್ತೆ. ಇವಾಗ ನೋಡಿ ನಾವು ತಯಾರಿಸಿದಂತಹ ಸೂಪರ್ ಆದಂಥ ವೆಯ್ಟ್ ಲಾಸ್ ಗಂಜಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ ಏನು ಮಾಡಿದ್ರೂ ತೂಕ ಇಳಿತಿಲ್ಲ. ಏನು ಮಾಡೋದು, ಊಟ ಮಾಡಲೇಬೇಕು, ಹೊಟ್ಟೆ ಹಸಿವಾಗ್ತಾ ಇರುತ್ತೆ, ಊಟ ಮಾಡಲೇಬೇಕು, ರುಚಿದೇ ಆದಂಥ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಹೆಂಗಪ್ಪ ವೆಯ್ಟ್ ಲಾಸ್ ಮಾಡೋದು ಅಂತ ಚಿಂತೆ ಮಾಡೋದು ಬೇಡ ಫ್ರೆಂಡ್ಸ್. ಈ ಗಂಜಿಯನ್ನು ನೀವು ಸೇವನೆ ಮಾಡ್ತಾ ಬನ್ನಿ. ಎಷ್ಟು ಬೇಗ ನಿಮ್ಮ ತೂಕ ಕಡಿಮೆ ಆಗುತ್ತೆ. ಮತ್ತು ಇದು ಟೇಸ್ಟಿಯಾಗಿದೆ. ನಿಮಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಇದು ಒದಗಿಸುತ್ತೆ. ಯಾವುದೇ ರೀತಿಯ ಡೆಫಿಷಿಯನ್ಸಿ ನಿಮ್ಮ ದೇಹದಲ್ಲಿ ಉಂಟಾಗೋದಿಲ್ಲ. ಶುಗರ್ ಇರೋರು, ಬಿ ಪಿ ಇರೋರು ಪ್ರತಿಯೊಬ್ಬರು ಇದನ್ನು ಕುಡಿಬೋದು ಮತ್ತು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇನ್ನೂ ನಮ್ಮ ದೇಹದ ಆರೋಗ್ಯ ಸುಧಾರಿಸುತ್ತೆ. ಅಷ್ಟು ಚೆನ್ನಾಗಿ ಹೆಲ್ದಿಯಾದಂಥ ಈ ಡ್ರಿಂಕನ್ನು ಸೇವನೆ ಮಾಡಿ, ಈ ಗಂಜಿಯನ್ನು ಸೇವನೆ ಮಾಡಿ ನೀವು ಆರಾಮಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ಚಿಕ್ಕವರು ಕೂಡ ಸೇವನೆ ಮಾಡ್ಬೋದು, ದೊಡ್ಡವರೇ ಸೇವನೆ ಮಾಡಬೇಕು ಅಂತಿಲ್ಲ. ವಯಸ್ಸಾದವರು ಕೂಡ ಇದನ್ನು ಸೇವನೆ ಮಾಡ್ಬೋದು. ವಯಸ್ಸಾದವರಲ್ಲಿ ಮಂಡಿ ನೋವು ಬರ್ತಾ ಇರುತ್ತೆ, ತೂಕ ಕಡಿಮೆ ಮಾಡಬೇಕು ಅಂತ ಗಂಜಿಯನ್ನು ಸೇವನೆ ಮಾಡಿದ್ರೆ ಗೊತ್ತಿಲ್ಲದ ಹಾಗೆ ತೂಕ ಕಡಿಮೆ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.